ಇವತ್ತು ಎಲಿಮಿನೇಟ್ ಆಗೋರು ಯಾರಾಗ್ಬೋದು ಸುಮ್ಮನೆ ಕೇಳ್ತಾ ಇದ್ದೆ. ಹಣವ ಬಹಳ ಗಳಿಸಿದೆ ಹೆಚ್ಚ, ಕೊರಗಿ ಕೊರಗಿ ಗಳಿಸಿದೆ ಹೆಚ್ಚ. ಒಳ್ಳೆ ಎನರ್ಜೆಟಿಕ್ ಹಾಡಿದ್ದು. ಇನ್ನೂ ಒಂದೆರಡು ಚರಣ ಇತ್ತು ಅಂತ ಅನಿಸುತ್ತೆ. ನೀನೇ ಅನೌನ್ಸ್ ಮಾಡು, ಪಾಪ ಎಲ್ಲ ನೀನೇ ತಗೋ ಅಂತ. ಓಕೆ, ಇವ್ರು ತುಂಬ ಚೆನ್ನಾಗೇ ಹಾಡಿದ್ರು. ಬಟ್ ಕಾಂಪಿಟೇಷನ್ ಅಂದಮೇಲೆ ಇನ್ನೊಬ್ರು ಮರಕಿನ ಮರ ದೊಡ್ಡದು ಅಂತಾರಲ್ಲ, ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಹಾಡ್ತಾನೆ ಇರ್ತಾರೆ. ಶ್ರುತಿ, ನಿಮ್ಮ ಹೆಸರು ಸ್ಟಾರ್ಟಿಂಗ್ ಬರುತ್ತಲ್ಲ ಹಂಗೆ ಗೋವಿಂದ. ಸ್ವಲ್ಪ ರೇಂಜ್ ಹೋದಾಗ ಫ್ಲಾಟ್ ಆಗ್ತಿದೆ. ಪಾಪು ನೆನಪಾಯ್ತು. ಇವತ್ತು ಗಾನಸಿಂಚನ ವೇದಿಕೆಯನ್ನ ಬಿಟ್ಟು ಹೋಗ್ತಾ ಇರೋದು ನಾಗರಾಜು KS. ಹೌದು ಸರ್, ಸೋ ಸಾರಿ. ಓಕೆ, ಈ ವಯಸ್ಸಲ್ಲಿ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ, ಈ ವಯಸ್ಸಲ್ಲಿ ಈ ವೇದಿಕೆಗೆ ಬಂದು ಹಾಡೋ ಹುಮ್ಮಸ್ಸು ತೋರಿಸಿ ಡಾನ್ಸ್ ಮಾಡಿ ಎಲ್ಲರನ್ನೂ ಹಾಡಿಸಿ ಎಲ್ಲರನ್ನೂ ಡಾನ್ಸ್ ಮಾಡಿಸೋದು ನಿಜವಾಗ್ಲೂ ಸುಲಭದ ವಿಷಯ ಅಲ್ಲ. ನನಗೆ ಬೇಜಾರಾಗ್ತಾ ಇದೆ, ಒಂಥರ ಫ್ಯಾಮಿಲಿ ಥರ ಆಗೋಗಿದ್ದೀರಿ ನೀವೆಲ್ಲ. ಬಟ್ ಕಾಂಪಿಟೇಷನ್ ಅಂದಮೇಲೆ ಎಲ್ಲರೂ ಗೆಲ್ಲಬೇಕು ಅಂದರೆ ಸಾಧ್ಯ ಇಲ್ಲ. ಒಬ್ಬರು ಸೋಲ್ಲೇಬೇಕು, ಇನ್ನೊಬ್ರು ಗೆಲ್ಲಬೇಕು ಅಂದರೆ ಒಬ್ರು ಸೋಲ್ಲೇಬೇಕು. ಇವತ್ತು ನನಗೆ ಈ ಪಾಠ ಮುಂದೆ ಸರಿ ಹೋಗ್ಬೋದು ಅನ್ನೋ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ, ಕಾದು ನೋಡೋಣ. ದೇವರಿದ್ದಾನೆ ಅಲ್ವಾ, ಸದಾ ಕಾಲ ನಿಮ್ಮೊಟ್ಟಿಗೆ ಬೇಜಾರಿಲ್ಲ. ಇರ್ಲಿ. ಇಲ್ಲಿ ಗಂಟ ನಾನು ಬಂದಿದ್ದೀನಲ್ಲ, ಅದೇ ಖುಷಿ ಸಾಕು ನನಗೆ. ನೋಡ್ದಂಗಾಯ್ತು, ಜಡ್ಜಸ್ಗಳು ನೋಡ್ದಂಗಾಯ್ತು, ತುಂಬ ಸಂತೋಷ, ಬೇಜಾರೇನಿಲ್ಲ ಸರ್. ಎಲ್ಲರ ಪ್ರೀತಿ ಗಳಿಸ್ಕೊಂಡಿದ್ದೀರಿ ನೀವು. ಹೌದು ಅಲ್ವಾ? ಓಕೆ ಮೇಡಮ್. ನಿಮ್ಮಂಥ ಮತ್ತಷ್ಟು ಜನ ಹಾಡೋರಿಗೆ ನೀವೊಂದು ಹುಮ್ಮಸ್ಸು ಅಂತಾನೆ ಹೇಳ್ಬೋದು. ನಮ್ಮ ಜಡ್ಜಸ್ ಏನು ಹೇಳ್ತಾರೆ ನೋಡೋಣ. ಅರ್ಚನಾ ಮ್ಯಾಮ್, ಇಲ್ಲಿವರೆಗೂ ಹಾಡಿನ ಹಬ್ಬ. ಹೌದು, ಆದರೆ ನಾನು ತುಂಬ ಇಷ್ಟಪಡದೇ ಇರುವಂಥ ಒಂದು ಘಟ್ಟ ಅಂದರೆ ಇದು. ಇವರೆಲ್ಲರನ್ನೂ ತುಂಬ ಆಲ್ರೆಡಿ ನಾನು ಹೃದಯಕ್ಕೆ ಹತ್ತಿರ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರಲ್ಲೂ ಇವರು ಒಂಥರ ನನ್ನ ಪಿತೃ ಸಮಾನರು. ಹೌದು, ನನ್ನ ತಂದೆಯನ್ನು ನೋಡಿದಾಗ ಆಗುವಂಥ ಭಾವನೆನೇ ಬರುತ್ತೆ. ಸರ್, ನಿಮ್ಮನ್ನು ಬೀಳ್ಕೊಡೋದಕ್ಕೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಆದರೆ ಇದೇ ಜೀವನ, ಇದೇ ಒಂದು ವಿಧಿ ವಿಧಾನ. ಕಾಂಪಿಟೇಷನ್ ಅಂದಮೇಲೆ ಯಾರೋ ಒಬ್ಬರು ಮೊದಲನೇದಾಗಿ ಒಬ್ರು ಯಾರೋ ಹೋಗಲೇಬೇಕು, ಅವ್ರ ಹಿಂದೆ ಇನ್ನೊಬ್ರು ಹೋಗಲೇಬೇಕು. ಹೌದೌದು. ನೀವು ಎಲ್ಲರಿಗೂ ನೀರು ಕೊಡೋವಂಥ ಪುಣ್ಯದ ಕೆಲಸ ಮಾಡ್ತೀರಿ. ನೀವು ಇನ್ನೂ ಹೆಚ್ಚು ಅಭ್ಯಾಸ ಮಾಡಿ ಎಲ್ಲರಿಗೂ ನೀರಿಳಿಸೋ ಕೆಲಸ ಮಾಡಬೇಕು ನೀವು. ಓಕೆ ಮೇಡಮ್, ಆಯಿತಾ? ನಿಮಗೆ ಜೀವನದಲ್ಲಿ ಇನ್ನು ಮುಂದೆ ಅಂತೂ ಎಲ್ಲದೂ ಒಳ್ಳೆಯದಾಗಲಿ, ಇನ್ನೂ ಶ್ರೇಯಸ್ಸು ಕೊಡಲಿ ದೇವರು, ಒಳ್ಳೆಯ ಆರೋಗ್ಯ ಕೊಡಲಿ. ನೀವು ಸದಾ ನಗ್ನಗ್ತಾ ಖುಷಿಯಾಗಿ ಬೇರೆಯವ್ರಿಗೂ ಖುಷಿ ಕೊಡೋ ಹಾಗಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ದೇವರು ಒಳ್ಳೇದು ಮಾಡಲಿ. ಪ್ರೇಮಗಲ್ ಸರ್. ನಾಗರಾಜ್ ಅವರೇ, ಸರ್ ಹೇಳಿ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಹೌದು. ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ. ಇಲ್ಲ ಸರ್, ಬೇಜಾರೇನಿಲ್ಲ ಬಿಡಿ ಸರ್. ಕೆಲವು ಸಣ್ಣ ಸಣ್ಣ ಶ್ರುತಿ ತಾಳ ಇಂಥದ್ರಲ್ಲಿ ನಿರ್ಣಯ ತಗೊಳ್ಬೇಕಾಗುತ್ತೆ. ಹೌದು. ಆದರೆ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಚೆನ್ನಾಗಿ ಹಾಡ್ತೀರಾ, ಪ್ರಾಕ್ಟೀಸ್ ಮಾಡಿ. ಓಕೆ ಸರ್. ಮುಂದೆ ಗೆಲುವು ನಿಮಗೆ ಖಂಡಿತ ಸಿಗುತ್ತೆ. ಓಕೆ ಸರ್. ಪ್ರಾಕ್ಟೀಸ್ ನಿಲ್ಲಿಸಬೇಡಿ ಯಾವತ್ತೂ. ಈಗ ಆಯ್ತಲ್ಲ ಅಂತೇಳಿ ನಿಲ್ಲಿಸ್ಬೇಡಿ. ಇಲ್ಲ ಸರ್, ಇಲ್ಲ. ಇದೊಂದು ಇವತ್ತು ಕರ್ನಾಟಕದ ಜನ ಒಂದು ಪಾಠ ಕಲ್ತಂಗೆ ಆಗ್ತಾ ಇದೆ. ಕರ್ನಾಟಕದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಓಕೆ, ನೀವು ಅವ್ರಿಗೊಂದು ಚಾಲೆಂಜ್ ತಗೊಂಡು ಮತ್ತೆ ಇನ್ನೊಂದು ಸಾರಿ ನೀವು ಬಂದು ಹಾಡಬೇಕು, ಇಲ್ಲಿ ಗೆಲ್ಲಬೇಕು. ಸರಿ ಸರ್, ಓಕೆ. ಮುನಿರಾಜು ಸರ್. ತೀರ್ಪುಗಾರರ ಕೆಲಸ ಭಾಳ ಕಷ್ಟದ ಕೆಲಸ. ಇದೊಂದು ಇಷ್ಟ ಆಗದೆ ಇರೋ ಕೆಲಸ ಆದರೂ ಮಾಡಲೇಬೇಕು. ಹಾಗಂದ್ಬಿಟ್ಟು ನೀವು ನಾವು ಗೆದ್ದಿದ್ದೀವಿ ಅಂತಲೂ ಬೀಗಬಾರ್ದು, ಸೋತಿದ್ದೀವಿ ಅಂತ ಕೂಗಬಾರ್ದು. ಮುಂದೆ ಇನ್ನೂ ದಾರಿಗಳು ಸಾಕಷ್ಟು ಇರ್ತವೆ ಅಲ್ವಾ? ಅದರಲ್ಲೂ ಈ ವಯಸ್ಸಲ್ಲಿ ಬಂದು ನೀವು ಕಾಂಪಿಟೇಷನ್ಸ್ಗೆ ಭಾಗವಹಿಸಿ ಇಲ್ಲಿವರೆಗೂ ಬಂದಿರೋದೇ ನಮಗೆ ಹೆಮ್ಮೆ ಅನಿಸುತ್ತೆ. ನಿಮ್ಮನ್ನು ನಾವು ತೀರ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನೀವು ಹಿರಿಯರಿದ್ದೀರಿ. ಆದರೂ ಏನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಕಾಂಪಿಟೇಷನ್ ಅಂದಾಗ ಎಲ್ಲ ನೋಡಲೇಬೇಕಾಗುತ್ತೆ. ಹಾಗಾಗಿ ನಿಮ್ಮನ್ನು ಬೀಳ್ಕೊಡ್ಲಿಕ್ಕೆ ನಮಗೂ ಮನಸ್ಸು ಭಾರ ಆಗುತ್ತೆ. ಮತ್ತೆ ಅದೇ ಪದೇ ಪದೇ ಹೇಳಿ ನಾನು ಹೋಗದೆ ಇನ್ನೊಬ್ಬರಾದ್ರೂ ಹೋಗ್ಲೇಬೇಕಲ್ವಾ ಸರ್? ಯಾರಾದರೂ ಒಬ್ರು ಹೋಗ್ಲೇಬೇಕಲ್ವಾ? ಖಂಡಿತ. ಅದು ಆದರೆ ಇನ್ನು ಉಳಿಕೆ ಕಂಟೆಸ್ಟೆಂಟ್ಸ್ಗೆ ಹೇಳೋದೇನಾದರೆ,
ನಾವು ಆ ದಾರಿಗೆ ಹೋಗಬಾರ್ದು ಅಂದರೆ ಇನ್ನೂ ಚೆನ್ನಾಗಿ ಶ್ರಮ ಹಾಕಬೇಕು. ಇದು ಕಾಂಪಿಟೇಷನ್. ಇವರ ಉತ್ಸಾಹವನ್ನು ಇವರು ಈ ಒಂದು ಏನು ಈ ಘಳಿಗೆಯನ್ನು ಇವ್ರು ಹೇಗೆ ರಿಸೀವ್ ಮಾಡ್ತಾ ಇದ್ದಾರೆ, ಹೇಗೆ ತಗೋತಾ ಇದ್ದಾರಲ್ಲ ಈ ಎಲಿಮಿನೇಷನನ್ನು, ಅದು ನಿಮ್ಮೆಲ್ಲರಿಗೂ ಪಾಠ ಆಗಬೇಕು. ಹೌದು. ಇದೇ ಸೋತ್ರು ಕುಗ್ಗದೆ ಇದೇ ಒಂದು ಉತ್ಸಾಹದಲ್ಲಿ ಹೋಗಬೇಕು. 4-5 ದಿವಸದಿಂದನೂ ತುಂಬ ಟೆನ್ಷನಲ್ಲೇ ಇದ್ದೀನಿ ಮೇಡಮ್ ಕೆಲಸದ ಬಗ್ಗೆ. ಯಾಕೆಂದರೆ ನಾನು ಸುಮಾರು ಜನಗಳಿಗೆ ಆನ್ಸರ್ ಕೊಡಬೇಕಲ್ವಾ. ಅಲ್ಲ, ಅವರು ನೀವು ಮಾಡ್ತಿರೋ ಕೆಲಸ ಏನು ಗೊತ್ತಾ, ಹಾಲು ಮತ್ತು ನೀರು ಕೊಡೋ ಕೆಲಸ. ಅದೇ ಸರ್, ಭಾಳ ಮುಖ್ಯವಾದ ಕೆಲಸ, ಪುಣ್ಯದ ಕೆಲಸ ಅದು. ಮೇಯ್ನ್ ಆಗಿ ಮನೆ ಕೆಲಸ ಬೇಡ ಹಿಡ್ದವ್ರೆ ಸರ್, ಅಲ್ಲಿ ನೋಡ್ಕೊಳ್ಳೋರು ಒಬ್ಬರು ಇಲ್ಲ. ನಾನು ಮುಂಚೆ ಕಳಿಸಿದ್ದಿನ್ನ ತುಂಬ ಒಳ್ಳೇದಾಯ್ತು ಬಿಡ್ರಿ. ನೋಡಿ, ಇದನ್ನೇ ಹೇಳೋದು ಪಾಸಿಟಿವ್ ಆಗಿ ತಗೊಳ್ಳೋದು ಅಂತ ಅಲ್ವಾ. ಆದರೆ ಹಾಡುಗಾರಿಕೆ ಬಿಡಬೇಡಿ, ಹಾಡುಗಾರಿಕೆ ಬಿಡಬೇಡಿ. ಇಲ್ಲ ಸರ್, ಬಿಡಲ್ಲ ಅದು. ಓಕೆ, ಮನೆ ಕಟ್ತಾ ಸರ್, ಮನೆ ಕಟ್ತಾ ನೀರ್ ಕೊಡ್ತಾ ಹಾಲ್ ಹಾಕ್ತಾ ಹಾಡ್ತಾ ಇರಿ, ನಾವು ಕೇಳ್ತಾ ನಿನ್ ಮೇಲೆ ಚಾಲೆಂಜ್ ಆಗಿ ತಗೊಂತ. ಅದು ಬರ್ಲಿ ಜೋರ್ ಚಪ್ಪಾಳೆ. ಸೂಪರ್ ಸರ್. ನಾಗರಾಜು ಸರ್, ಗಾನ ಸಿಂಚನ ವೇದಿಕೆ ನಿಮ್ಮನ್ನ ಖಂಡಿತವಾಗ್ಲೂ ಮಿಸ್ ಮಾಡುತ್ತೆ. ವಿ ವಿಲ್ ರಿಯಲಿ ಮಿಸ್ ಯು. ನಿಮಗೆ ಒಳ್ಳೇದಾಗಲಿ. ನಮ್ಮ ಇಡೀ ಗಾನ ಸಿಂಚನದ ಪರವಾಗಿ ನಿಮಗೆ ಇಲ್ಲಿವರೆಗೂ ಬಂದಿದ್ದಕ್ಕೆ, ಇಷ್ಟು ನಮ್ಮ ಎಲ್ಲರನ್ನ ಹಾಡಿನ ಮೂಲಕ ಮನೋರಂಜಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀವೋಗುವುದು ಗೊತ್ತೇ ಇಲ್ಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ.